ವಿರಾಮದ ಬಳಿಕ ಮತ್ತೆ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಲಾಭ, ತೊಡಕುಗಳು, ನಷ್ಟಗಳು ಏನೇನಿದ್ದಾವೆ, ಅದಕ್ಕೆ ಪರಿಹಾರಗಳೇನು ತಿಳಿಸ್ಕೊಡಿ. ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ನೀವು ಮಾಡಿದ ಕೆಲಸಕ್ಕೆ ವಿಶೇಷ ಮಾನ್ಯತೆ ಸಿಗುತ್ತೆ, ಪ್ರಶಂಸೆ ಸಿಗುತ್ತೆ, ಅದು ಚೆನ್ನಾಗಿದೆ. ಈ ದಿವಸ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕಿದೆ. ವ್ಯಾಪಾರಿಗಳಿಗೆ ತುಂಬ ಕಸರತ್ತು ಮಾಡಬೇಕಾಗುತ್ತೆ ಈ ದಿವಸ. ಈ ಮೈಯೆಲ್ಲ ಕಣ್ಣಾಗಿರಬೇಕು ಕೂಡ ಜೊತೆಗೆ. ಇನ್ನು ಇದರ ಹೊರತಾಗಿ ನಿಮ್ಮ ರಾಶಿಯಿಂದ ಶನೈಶ್ಚರನ ಬಲ ಚೆನ್ನಾಗಿರೋದ್ರಿಂದಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಮಕ್ಕಳ ಸಹಾಯ ಇತ್ಯಾದಿ ಅನುಕೂಲಗಳು ಉಂಟಾಗುತ್ತೆ. ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ಅರ್ಚನೆ ಮಾಡಿಸಿದ್ರೆ ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಚಂದ್ರ ಇದ್ದಾನೆ. ಹೀಗಾಗಿ ಆಪ್ತರಿಗಾಗಿ, ಇಷ್ಟಪಟ್ಟವರಿಗಾಗಿ ಹೆಚ್ಚು ಹಣ ಖರ್ಚು ಮಾಡ್ಕೊಳ್ತೀರಾ ಈ ದಿವಸ. ಮತ್ತು ಈ ದಿವಸ ನಿಮ್ಮ ಸಾಲ ಹೆಚ್ಚು ಹೊರೆಯಾಗುತ್ತೆ. ಯಾಕೆಂದರೆ ಸಾಲ ಸ್ಥಾನದಲ್ಲಿ ಮಾಂದಿ ಉದಿಯಾದರೆ ಸಾಲ ಬಾಧೆ ಹೆಚ್ಚು, ದೇಹಕ್ಕೆ ಪೆಟ್ಟು ಬೀಳುತ್ತೆ, ತರಚುತ್ತೆ, ಗಾಯಗಳಾಗುತ್ತೆ, ಎಡವುತ್ತೀರಾ, ಇಂಥದ್ದೆಲ್ಲ ಲಕ್ಷಣ ಇದೆ, ಹುಷಾರು. ಇನ್ನು ಈ ದಿವಸ ವೃತ್ತಿಯಲ್ಲಿ ಕೆಲಸದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರು ಅಥವಾ ಅಧಿಕಾರ ವರ್ಗದಲ್ಲಿರೋರು, ರಾಜಕಾರಣಿಗಳಿಗೂ ತುಂಬ ಚೆನ್ನಾಗಿದೆ. ಮತ್ತು ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಹೀಗಾಗಿ ಹೆಚ್ಚಿನ ತೊಡಕಿಲ್ಲ, ಆತಂಕ ಬೇಡ. ಪ್ರಾರ್ಥನೆಗೆ ನೀವು ಕೂಡ ಮಹಾಲಕ್ಷ್ಮಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪುಷ್ಪಾರ್ಚನೆ ಮಾಡಿಸಿ. ಇನ್ನು ಧನುಸ್ಸು ರಾಶಿ, ಧನುರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ವೃತ್ತಿಯ ಅಧಿಪತಿ ಪಂಚಮದಲ್ಲಿದ್ದಾನೆ ಮಾಂದಿ ಜೊತೆಗೆ. ಹೀಗಾಗಿ ಕೆಲಸ ಮಾಡುವಾಗ ಎಚ್ಚರಿಕೆ ಇರಲಿ. ಬೌದ್ಧಿಕವಾಗಿ ಕುಸಿತೀರಾ, ಅಂದರೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ. ಹೈಯರ್ ಸ್ಟಡೀಸ್ ಮಾಡೋರಿಗೆ, ವಿದ್ಯಾರ್ಥಿಗಳಿಗೆ ತೊಡಕಿದೆ, ಚಂಚಲವಾಗುತ್ತೆ, ಮನಸ್ಸು ಬೇಡದ್ದನ್ನು ಬಯಸುತ್ತೆ, ಇಂಥದ್ದೆಲ್ಲ ಇದೆ. ಆದರೆ ಈ ರಸ ವ್ಯಾಪಾರಿಗಳಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ವಸ್ತ್ರ ವ್ಯಾಪಾರಿಗಳಿಗೆ, ಡೈರಿ ಪ್ರಾಡಕ್ಟ್ ಆ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಈ ದಿವಸ ಪ್ರಾರ್ಥನೆಗೆ ಏನಪ್ಪ ಮಾಡೋದು, ಬುದ್ಧಿ ಚಾಂಚಲ್ಯವಾಗದೇ ಇರಲಿ ಅಂತ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳಿದ್ದಾವೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ. ಜೊತೆಗೆ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ನೋಡಿ, ಈ ದಿವಸ ಧನ ಸಮೃದ್ಧಿ ಚೆನ್ನಾಗಿದೆ. ಹಣಕಾಸಿನ ಅಧಿಪತಿ ಜೊತೆಗೆ ಶುಕ್ರನೂ ಸೇರಿದ್ರೆ ತುಂಬ ಸಮೃದ್ಧ ಫಲ ಚೆನ್ನಾಗಿದೆ. ಈ ದಿವಸ ತೊಡಕೇನಪ್ಪ ಅಂದರೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಮತ್ತು ಸ್ನೇಹಿತರ ಜೊತೆಗೆ ಜಗಳ ಮಾಡ್ಕೋತೀರ, ತುಂಬ ಕ್ಲೋಸ್ ಫ್ರೆಂಡ್ ಅವ್ರ ಜೊತೆಗೆ ಜಗಳ. ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಸಹೋದರಲ್ಲಿ ಅಸಮಾಧಾನ, ಕಿರಿಕಿರಿ ಆಗುತ್ತೆ. ಮತ್ತು ನಿಮ್ಮ ದೇಹಕ್ಕೆ ತರಚೋದು, ಗಾಯ ಆಗೋದು, ಮುಖ ಏನೋ ಒಂದು ಕಲೆ ಆಗೋದು, ಗಾಯ ಆಗೋದು, ಈ ಥರದ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಈ ದಿವಸ ದೈವಾನುಕೂಲ ಚೆನ್ನಾಗಿದೆ. ಹೀಗಾಗಿ ದೇವತಾ ಪ್ರಾರ್ಥನೆ ಪೂಜೆಗಳಲ್ಲಿ ಭಾಗಿಯಾಗಿ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಒಳ್ಳೆಯ ಸಜ್ಜನರ ಭೇಟಿಯಾಗುತ್ತೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಏನಪ್ಪ ಮಾಡೋದು, ಸುಬ್ರಹ್ಮಣ್ಯ ಕವಚವನ್ನೇ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ನೋಡಿ, ಆಹಾರದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಬೇಡದೆ ತಾಮಸ ಆಹಾರ ಅಂತೀವಲ್ಲ, ಅದು ನಿಮಗೆ ತೊಂದರೆ ಮಾಡುತ್ತೆ ಈ ದಿವಸ. ಮತ್ತು ತುಂಬ ಹಣಕಾಸಿನ ವಿಚಾರದಲ್ಲಿ ತುಂಬ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಇದರ ಹೊರತಾಗಿ ಕೆಲಸದಲ್ಲಿ ಮಾತಿನಿಂದ ಕಾರ್ಯ ಹಾನಿ ಮಾಡಿಕೊಳ್ಳೋ ಸಾಧ್ಯತೆ ಸೂಚಿಸ್ತಾ ಇದೆ. ಚೆನ್ನಾಗಿಲ್ಲ ಅಂತಲ್ಲ, ಮಾತಾಡಿ ಕೆಲಸ ಕೆಡುತ್ತೆ. ಈ ದಿವಸ ತಪ್ಪದೆ ನೀವು ಸರಸ್ವತಿ ಪ್ರಾರ್ಥನೆ ಮಾಡಿ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಅಂದರೆ, ಓಂ ಶುಭ್ರರೂಪಾಯ ನಮಃ. ಈ ಮಂತ್ರವನ್ನು ಹೇಳಿಕೊಂಡ್ರೆ ಶುಕ್ರನ ಅನುಗ್ರಹ ಆಗುತ್ತೆ. ಈ ದಿವಸ ಸೌಂದರ್ಯವಾಗಿ ಕಾಣ್ತೀರಾ. ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ, 12 ರಾಶಿಗಳ ಫಲಾಫಲ, ಹಾಗೆ ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಒಂದು ಮಂತ್ರವನ್ನು ಕೂಡ ಹೇಳಿಕೊಟ್ರಿ. ಹಾಗೆ ಶುಕ್ರವಾರ ಎಷ್ಟು ವಿಶೇಷತೆಯನ್ನು ಹೊತ್ತು ತಂದಿರುತ್ತೆ, ಯಾವ ದೈವವನ್ನು ಆರಾಧನೆ ಮಾಡಬೇಕಾಗತ್ತೆ, ಯಾವ ದೈವವನ್ನು ಆರಾಧನೆ ಮಾಡಲಿಕ್ಕೆ ಆಗಲ್ಲ ಅಂದರೆ ಆ ದಿನದ ಅಧಿಪತಿಯನ್ನು ಆರಾಧನೆ ಮಾಡಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಧನ್ಯವಾದ ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.